Hello everyone, welcome back to my channel. Hope ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆಗಿ ಮಾಡುವಂತ ಪಾಲಕ್ ಬಟಾಣಿ ಪನ್ನೀರ್ ಹಾಕಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಪಲ್ಯಗಳು ಡೈಲಿ ಮಾಡಿ ಬೇಜಾರಾಗಿದ್ರೆ ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಇದ್ರೆ ಈ ಪಲ್ಯ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಮಾಡೋದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪನ್ನ ನಾನಿಲ್ಲಿ ಒಂದು 300 ರಿಂದ 350 ಗ್ರಾಮ್ ಅಷ್ಟು ಸೊಪ್ಪು ತಗೊಂಡಿದ್ದೀನಿ. ಒಂದು ದೊಡ್ಡ ಬೌಲ್ಗೆ ಹಾಕೊಂಡಿದ್ದೀನಿ, ಎಲ್ಲ ಬಿಡಿಸಿ ಚೆನ್ನಾಗಿ ತೊಳಿಬೇಕು. ಸೊಪ್ಪನ್ನ ಆದಷ್ಟು ಜಾಸ್ತಿ ನೀರ್ ಹಾಕಿ 2 ಸಲ ತೊಳ್ಕೊಳ್ಳಿ. ಮಣ್ಣು ಗಲೀಜು ಏನಿದ್ರು ಕ್ಲೀನ್ ಆಗಿ ತೊಳೆದು ಇಟ್ಕೋಬೇಕು. ಸೊಪ್ಪನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ತೊಳೆದ್ಬಿಟ್ಟು ಕುಕ್ಕರ್ ಅಲ್ಲಿ ಹಾಕಿ ಇಟ್ಕೋತಾ ಇದೀನಿ. ಅದು ತುಂಬಾ ಇದೆ ಅನಿಸ್ತಿದೆ, ಸೊಪ್ಪಲ್ವಾ ಬೇಯ್ತಾ ಕಮ್ಮಿ ಆಗುತ್ತೆ, ಪರವಾಗಿಲ್ಲ. ಸೊ ಮೆಣಸಿನಕಾಯಿ ಕೂಡ ಹಸಿರು ಮೆಣಸಿನಕಾಯಿ ಒಂದು 7 ರಿಂದ 8 ಹಾಕೋಬೇಕು. 3 ಟೊಮೊಟೊ ಹಾಕೊಂಡಿದೀನಿ ಇಷ್ಟು ಸೊಪ್ಪಿಗೆ, ಸ್ವಲ್ಪ ದೊಡ್ಡ ಸೈಜ್ ಏನೆ ಚೆನ್ನಾಗಿ ಹಣ್ಣಾಗಿರೋಂಥದ್ದು. ಮತ್ತೆ ಒಂದ್ 2 ಇಂಚ್ ಅಷ್ಟು ಶುಂಠಿ, ಒಂದು 3-4 ಬೆಳ್ಳುಳ್ಳಿ ಪೀಸ್ ಹಾಕೋತಾ ಇದೀನಿ. ಸ್ವಲ್ಪ ದಪ್ಪ ಇದೆ, ಒಂದ್ 4 ಹಾಕೋತಿದೀನಿ. ಸಣ್ಣ ಆದ್ರೆ ನಿಮ್ಗೆ ಚಿಕ್ಕ ಬೆಳ್ಳುಳ್ಳಿ ಒಂದು ಪೂರ ಬೇಕು. ಇಷ್ಟು ಸೊಪ್ಪಿಗೆ ಹಾಕೊಳ್ಳಿ. 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕೋತಾ ಇದೀನಿ. ಹಾಕಿ ನೀರ್ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕ್ತಿದೀನಿ. ಸೊಪ್ಪು ನೀರ್ ಬಿಟ್ಕೊಳ್ಳುತ್ತೆ, ನಿಮ್ಗೆ ಜಾಸ್ತಿ ನೀರ್ ಬೇಕಾಗಲ್ಲ. ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕ್ಬಿಟ್ಟು ಒಂದೇ ಒಂದ್ ವಿಷಲ್ ಹಾಕ್ಸ್ಕೋಬೇಕು. ಜಾಸ್ತಿ ಬೇಯಿಸೋದ್ ಬೇಕಿಲ್ಲ, ಒಂದ್ ವಿಷಲ್ ಅಲ್ಲಿ ಚೆನ್ನಾಗಿ ಬೆಂದ್ಕೊಳುತ್ತೆ ಇದು. ಕುಕ್ಕರ್ ಎಲ್ಲ ಕೂಗಿ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಬಟಾಣಿನ ಕೂಡ ಬೇಯಿಸ್ಕೊಂತಿದೀನಿ. ಒಂದ್ ಸಪರೇಟ್ ಪಾತ್ರೆಯಲ್ಲಿ ನೀರ್ ಕಾಯಕ್ ಇಟ್ಟಿದ್ದೆ. ಬಟಾಣಿ ಎಲ್ಲ ಮುಳುಗೋ ಅಷ್ಟು ನೀರ್ ಇಟ್ರೆ ಸಾಕು. ಹಸಿ ಬಟಾಣಿ ನನ್ನ ಹತ್ರ ಇರ್ಲಿಲ್ಲ, ಫ್ರೋಸನ್ ಇತ್ತು. ಇದು ಹಸಿ ಬಟಾಣಿನೇ ಫ್ರೀಸ್ ಮಾಡಿರುವಂತದ್ದು. ಸೊ ಒಂದ್ ಬೌಲ್ ತಗೊಂಡಿದೀನಿ. ನಿಮ್ಗೆ ಈ ಕಾಳನ್ನ ಎಷ್ಟ್ ಬೇಕಾದ್ರೂ ತಗೋಬಹುದು. ನಿಮ್ಗೆ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ, ಕಮ್ಮಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ನಿಮ್ ಇಷ್ಟ ಎಷ್ಟ್ ಬೇಕಾದ್ರೂ ಹಾಕೋಬಹುದು. ಹಸಿ ಬಟಾಣಿ ಇಲ್ಲಾಂದ್ರೆ ಒಣಗಿರೋ ಬಟಾಣಿ ಮಾಡಕ್ ಹೋಗ್ಬೇಡಿ, ಅದಷ್ಟು ರುಚಿ ಚೇಂಜ್ ಆಗ್ಬಿಡುತ್ತೆ, ಅಷ್ಟ್ ಚೆನ್ನಾಗ್ ಬರಲ್ಲ. ಇದ್ರೆ ಹಸಿ ಬಟಾಣಿ ಹಾಕೊಳ್ಳಿ, ಇಲ್ದಿದ್ರೆ ಏನ್ ಪರವಾಗಿಲ್ಲ, ಬರೀ ಪಾಲಕ್ ಪನ್ನೀರ್ ಹಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟಾಣಿನ ನಾನು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸಿದೀನಿ. ಬೇಯಿಸ್ಬಿಟ್ಟು ನೀರ್ ಚೆಲ್ಲಿ ಎತ್ತಿಟ್ಕೋಬೇಕು. ಈ ನೀರನ್ನೇನ್ ಯೂಸ್ ಮಾಡಲ್ಲ ಕರಿ ಮಾಡಕ್ಕೆ. ಇಲ್ಲಿ ಕುಕ್ಕರ್ ಕೂಡ ಪ್ರೆಷರ್ ಬಿಟ್ಟಿದೆ. ಇದನ್ನ ಇವಾಗ ರುಬ್ಕೋಬೇಕು ನಾವು. ಮಿಕ್ಸಿ ಜಾರಲ್ಲಿ ನಿಮ್ಗೆ ಏನಾದ್ರು ನೀರ್ ಜಾಸ್ತಿ ಆಯ್ತು ಬೆಂದಿದ್ದು ಅಂತಂದ್ರೆ ಒಂದ್ ಸ್ವಲ್ಪ ಒಂದು ಸಣ್ಣ ಬೌಲಲ್ಲಿ ನೀರ್ನ ಎತ್ತಿಟ್ಬಿಡಿ ಸಪ್ರೇಟ್ ಆಗಿ. ಮಿಕ್ಕಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಬಿಸಿ ಇತ್ತು ಅದಕ್ಕೆ ತಣ್ಣಗ ಹಾಕ್ಬಿಟ್ಟಿದೀನಿ. ತಣ್ಣಗಾಗಿದೆ ಇವಾಗ ರುಬ್ಕೋತೀನಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡು ರುಬ್ಬಿಟ್ಕೋಬೇಕು. ನೋಡಿ ರೆಡಿ ಆಯ್ತು. ಈ ಮಸಾಲ ಒಂದ್ ರೆಡಿ ಆಗ್ಬಿಟ್ರೆ 10 ನಿಮಿಷಕ್ಕೆ ಆಗೋಗುತ್ತೆ ಪಾಲಕ್ ಪನ್ನೀರ್. ತುಂಬಾ ಜಾಸ್ತಿ ಟೈಮೇ ತಗೊಳಲ್ಲ. ಇವಾಗ ಇದನ್ನ ಎತ್ತಿಟ್ಬಿಟ್ಟು ಒಂದು ಪ್ಯಾನ್ ಅಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ. ಪನ್ನೀರನ್ನ ಮೊದ್ಲಿಗೆ ಒಂಚೂರು ಫ್ರೈ ಮಾಡಿ ಹಾಕೋತಿದ್ ನಾನು. ಕೆಲವರು ಪನ್ನೀರ್ನ ಎಂಡಲ್ಲಿ, ಪಾಲಕ್ ಪನ್ನೀರ್ ಮಾಡಿದ್ಮೇಲೆ ಎಂಡಲ್ಲಿ ಪನ್ನೀರ್ನ ಹಂಗೆ ಡೈರೆಕ್ಟ್ ಆಗಿ ಹಾಕ್ತಾರೆ. ಕೆಲವರು ಸ್ವಲ್ಪ ಫ್ರೈ ಮಾಡಿ ಹಾಕೋತಾರೆ. ನನ್ಗೆ ಹಸಿ ಸ್ಮೆಲ್ಲು ಟೇಸ್ಟ್ ಇಷ್ಟ ಆಗಲ್ಲ ಅಂತ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕೋತಿದೀನಿ. 400 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದೀನಿ. ಪೀಸಸ್ ಅಷ್ಟೇ, ನಿಮ್ಗೆ ಯಾವ ಶೇಪ್ ಅಲ್ಲಿ ಸೈಜ್ ಅಲ್ಲಿ ಬೇಕೋ ಕಟ್ ಮಾಡಿ ಇಟ್ಕೋಬಹುದು. ನಾನು ಒಂದೊಂದು ಇಂಚು, ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜ್ದು ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ. 400 ಗ್ರಾಮ್ ಅಷ್ಟು ತಗೊಂಡಿದೀನಿ. ಪನ್ನೀರನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮ್ಗೆ ಇಷ್ಟ ಆಗೋದಾದ್ರೆ, ಮಕ್ಳು ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಪನ್ನೀರ್ ಹಾಕೊಳ್ಳಿ, ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಒಂದ್ ಸ್ವಲ್ಪ ಬ್ರೌನ್ ಆಗೋ ಅಷ್ಟು ಫ್ರೈ ಮಾಡ್ಕೊತಾ ಇದೀನಿ. ಫ್ರೈ ಮಾಡಿ ಮೊದ್ಲು ಎತ್ತಿಟ್ಕೊಂಡ್ಬಿಡ್ತೀನಿ. ನಿಮ್ಗೆ ಯಾರಿಗಾರು ಈ ತರ ಪನ್ನೀರ್ದು ಏನೇ ರೆಸಿಪಿಗಳು ಮಾಡಿದ್ರು ಒಂಥರ ಹಸಿ ಅನ್ಸುತ್ತೆ, ಪನ್ನೀರು ಇಷ್ಟ ಆಗಲ್ಲ ಅನ್ನೋದಾದ್ರೆ ಈ ತರ ಫ್ರೈ ಮಾಡಿ ಹಾಕೊಳ್ಳಿ. ಎನಿ ಕರಿಗಾದ್ರೆ, ಯಾವ ಕರಿಗಾದ್ರೂ ಒಂದ್ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಮುಂಚೆ ಎತ್ತಿಟ್ಕೊಂಡು ಹಾಕೊಂಡ್ರೆ ನಿಮ್ಗೆ ಹಂಗ ಅನ್ಸಲ್ಲ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎತ್ತಿಟ್ಟಿದಾಯ್ತು ಪನ್ನೀರನ್ನ. ಈಗ ಇದೇ ಪ್ಯಾನಿಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆನ ಪನ್ನೀರ್ ಎಲ್ಲ ಫ್ರೈ ಮಾಡದ್ಮೇಲೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ, ಅದು ಅಷ್ಟ್ ಸಾಕಾಗುತ್ತೆ. ಅದಕ್ಕೇನೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ನನ್ನ ಹತ್ರ ಬಿಳಿದು ಆನಿಯನ್ ಇತ್ತು, ಅದಕ್ಕೆ ವೈಟ್ ಕಾಣಿಸ್ತಿದೆ, ಅದು ಬಿಳಿ ಆನಿಯನ್ನೇ ಹಾಕ್ತಿದೀನಿ. ನೀವು ಯಾವ್ದಾದ್ರು ಹಾಕೋಬಹುದು. 2 ದೊಡ್ಡ ಸೈಜ್ದು ಆನಿಯನ್ ಸಣ್ಣ ಕಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಎಣ್ಣೆ ಕಾದಿರತ್ತೆ ಹೆಂಗಿದ್ರು ಹಾಕ್ಬಿಡೋದು. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಳ್ಳಿ. ಮನೇಲಿ ಪೌಡರ್ ಇಲ್ಲ ಅಂದ್ರೆ ಈ ಹೋಲ್ ಗರಂ ಮಸಾಲ ಬರುತ್ತಲ್ಲ, ಚಕ್ಕೆ ಏಲಕ್ಕಿ ಲವಂಗ ಅವನ್ನೆಲ್ಲ ಕುಟ್ಬಿಟ್ಟು ಪೌಡರ್ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಸ್ಮೆಲ್ಲು. ಅದನ್ನ ಹಾಕ್ಬೇಕು ಈರುಳ್ಳಿ ಜೊತೆಗೇನೆ. ಆಮೇಲೆ ಈರುಳ್ಳಿನ ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೈ ಆಡ್ಸಿದ್ರೆ ಸಾಕು, ತುಂಬಾ ಏನ್ ಬೇಯಿಸೋದ್ ಬೇಕಿಲ್ಲ. ಈರುಳ್ಳಿ ಒಂದ್ ಸ್ವಲ್ಪ ಸಾಫ್ಟ್ ಆದ್ಮೇಲೆ ನಾವು ರುಬ್ಬಿಕೊಂಡಿದ್ವಲ್ಲ ಪಾಲಕ್ದು ಮಸಾಲ, ಅದನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರನ್ ಕೂಡ ತೊಳೆದೆ. ಅದ್ ಸ್ವಲ್ಪ ಬೇಯಿಸಿದ ನೀರನ್ನ ಎತ್ತಿಟ್ಕೊಂಡಿದ್ದೆ ಒಂದ್ ಬೌಲಲ್ಲಿ. ಕುಕ್ಕರ್ ಬೇಯಿಸಿದ್ವಲ್ಲ ಸೊಪ್ಪನ್ನ, ಅದನ್ನ ನೀರು ಅದೇ ನೀರಲ್ಲಿ ಹಾಕೊಂಡಿದೀನಿ. ಅದಿಲ್ಲ ಅಂದ್ರೂ ಗಟ್ಟಿ ಆಗುತ್ತೆ ಅಂದ್ರೆ ಒಂಚೂರು ಬೇರೆ ನೀರನ್ನೇ ಹಾಕಿ ಮಿಕ್ಸ್ ಮಾಡಿ. ಇವಾಗ ತೆಳ್ಳಗಿರ್ಬೇಕು, ಅದು ತೆಳ್ಳಗ್ ಅನ್ಸುತ್ತೆ, ಬಟ್ ಕುದಿತಾ ಗಟ್ಟಿಗಾಗ್ತಾ ಹೋಗುತ್ತೆ. ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ. ಅದ್ ಕುದಿಯೋಕ್ ಶುರು ಆದ್ಮೇಲೆ ಬಟಾಣಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಕುದಿಸ್ಬೇಕು. ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ, ಚೆನ್ನಾಗೆಲ್ಲ ಹೊಂದ್ಕೊಳ್ಳಿ, ಮಿಕ್ಸ್ ಆಗ್ಲಿ ಮಸಾಲ ಅಂತ. ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುದಿಯೋಕೆ ಇಡ್ತಾ ಇದ್ದೀನಿ. 4 ರಿಂದ 5 ನಿಮಿಷ ಕುದಿಸಿದ್ರೆ ಸಾಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸಿದ್ರೆ ಸಾಕಾಗತ್ತೆ. ಮತ್ತೆ ಬೇಗ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಮಧ್ಯ ಕೈ ಆಡಿಸ್ತಾ ಇರಿ, ನೀಟಾಗಿ ಒತ್ತದೇ ಇರೋ ಹಂಗೆ ಕೈ ಆಡಿಸ್ಕೊಂಡು ಕುದಿಸ್ಕೊಳ್ಳಿ.
ಈ ಕರಿ ಆಕ್ಚುಲಿ ಗೀ ರೈಸ್ ಅಥವಾ ಜೀರಾ ರೈಸ್ಗೂ ತುಂಬಾನೇ ಚೆನ್ನಾಗಿರುತ್ತೆ, ಇಲ್ವಾ ಪರಾಟ, ರೋಟಿ, ಚಪಾತಿಗಳಿಗೆಲ್ಲ ಚೆನ್ನಾಗಿರುತ್ತೆ. ನೀವು ಗೀ ರೈಸ್ ಅಥವಾ ಜೀರಾ ರೈಸಿಗೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ತೆಳ್ಳಗಿರ್ಲಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಇಲ್ಲ ರೋಟಿ, ಪರಾಟ ಅಥವಾ ಚಪಾತಿಗಳಿಗೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಇನ್ನೇನ್ ಆಫ್ ಮಾಡ್ತೀನಿ, ಇನ್ನೊಂದ್ 2 ನಿಮಿಷ ಬಿಟ್ಟು ನಾವಾಗ ಕ್ರೀಮ್ ಹಾಕೋಬೇಕು. ಫುಡ್ ಕ್ರೀಮ್ ಇತ್ತು ನನ್ನ ಹತ್ರ, ಅದನ್ನ ಹಾಕ್ತಾ ಇದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ನಿಮ್ಮ ಹತ್ರ ಏನಾದ್ರು ಫುಡ್ ಕ್ರೀಮ್ ಇಲ್ಲ ಅಂದ್ರೆ ಗೋಡಂಬಿನ ಒಂದ್ 8-10 ಗೋಡಂಬಿ ನೆನ್ಸ್ಬಿಡಿ ಒಂದ್ ಅರ್ಧ ಗಂಟೆ ನೀರಲ್ಲಿ, ಅದನ್ನ ರುಬ್ಬಿಟ್ಟು ಆ ಪೇಸ್ಟ್ ಹಾಕಿ. ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ, ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹಾಕೊಳ್ಳೋದಷ್ಟೇ. ಇದನ್ನ ಹಾಕಿ ಒಂದ್ 2 ನಿಮಿಷ ಕುದಿಸ್ಬೇಕು. ಕ್ರೀಮ್ ಹಾಕದ್ಮೇಲೆ ಏನ್ ಜಾಸ್ತಿ ಕುದಿಸೋದ್ ಬೇಕಿಲ್ಲ. ಎಂಡಲ್ಲಿ ಇನ್ನೇನ್ ಆಫ್ ಮಾಡ್ತೀನಿ ಅನ್ನೋವಾಗ ಪನ್ನೀರ್ ಹಾಕೊಳ್ಳೋದು. ನಾನು ಹುರಿದಿಟ್ಕೊಂಡಿದ್ನಲ್ಲ ಅದೇ ಪನ್ನೀರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದ್ 2 ನಿಮಿಷ ಕುದಿಸ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನ್ ಕುದಿಸಲ್ಲ. ಇವಾಗ ಇಷ್ಟೇ ನೋಡಿ, ಪಾಲಕ್ ಪನ್ನೀರ್ ರೆಡಿ ಆಯ್ತು. ತುಂಬಾನೇ ಟೇಸ್ಟಿ ಆಗಿರುತ್ತೆ ಗೊತ್ತಾ, ಸಖತ್ ಈಸಿ. ನೀವು ಮಾಡಿ ನೋಡಿ, ಒಂದ್ಸಲ ಮಾಡಿ ನೋಡಿ. ನಿಮ್ ಮನೇಲಿ ಮಕ್ಳಿಂದ ವಯಸ್ಸಾಗಿರೋವರೆಗೂ ಎಲ್ರು ಇಷ್ಟಪಟ್ಟು ತಿಂತಾರೆ. ಸಖತ್ ಹೆಲ್ದಿ ಆಗಿರುವಂತ ರೆಸಿಪಿ. ಈ ರೆಸ್ಟೋರೆಂಟ್ಗಳೆಲ್ಲ ತಿನ್ನೋಕ್ ಹೋದ್ರೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ, ಎಣ್ಣೆ ಜಾಸ್ತಿ ಹಾಕಿರ್ತಾರೆ, ಹೆಲ್ತ್ಗೆ ಒಳ್ಳೇದಲ್ಲ ಅನ್ನಂಗೆ. ಬಟ್ ಇದು ತುಂಬಾನೇ ಹೆಲ್ದಿ ಆಗಿರುವಂತ ಒಂದ್ ಒಳ್ಳೆ ರೆಸಿಪಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಕಾಮೆಂಟ್ ಮಾಡೋದ್ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಟೇಕ್ ಕೇರ್ ಎವ್ರಿವನ್. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.